ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವರು ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಿನ್ನೆ ನಾನು ಕೊರಿಯರ್ ಹಾಕಿರೋಂತಹ ದಾಸವಾಳ ಗಿಡದಲ್ಲಿ ಕೆಲವೊಂದು ದಾಸವಾಳ ಗಿಡಗಳಿಗೆ ನೆಟ್ ಪ್ಯಾಕ್ ಇಲ್ಲ. ನಾನು ಅದಕ್ಕೆ ವೈಟು ಮಾರ್ಕರಲ್ಲಿ ಮಾರ್ಕ್ ಮಾಡಿದ್ದೀನಿ. ನೀವು ಅದನ್ನು ಅಬ್ಸರ್ವ್ ಮಾಡಿ, ನೀವು ಹಾಗೆ ಡೈರೆಕ್ಟಾಗಿ ನೀವು ಅದನ್ನು ರೀಪಾಟ್ ಮಾಡ್ಕೊಳ್ಳಿ. ಒಬ್ಬೊಬ್ಬರು ನೆಟ್ ಪ್ಯಾಕ್ ತೆಗೆದು ರೀಪಾಟ್ ಮಾಡಿದ್ರೆ ಗಿಡ ಬದುಕೋದಿಲ್ಲ, ಸತ್ತೋಗುತ್ತೆ ಅಂತ ಹೆದರುತ್ತಿರ್ತೀರಲ್ಲ. ಅದಕ್ಕೋಸ್ಕರ ಕೆಲವೊಂದು ನೆಟ್ ಪ್ಯಾಕ್ ಇಲ್ಲದೆ ಇರೋದಕ್ಕೆ ನಾನು ಆ ಥರ ಮಾರ್ಕ್ ಮಾಡಿದ್ದೀನಿ. ನೀವು ಅದನ್ನು ಗಮನಿಸಿ ರೀಪಾಟ್ ಮಾಡ್ಕೊಳ್ಳಿ. ನೋಡಿ, ಇವರು ಶುಭ ಮುರಳಿ ಅಂತ, ಇವರು ನನ್ನ ಹತ್ರ ಗಿಡ ತೊಗೊಂಡಿದ್ದವರು. ನೋಡಿ, ಅವರು ಗಿಡಕ್ಕೆ ಯಾವ ರೀತಿ ಇದು ಮಾಡಿದ್ದಾರೆ ಅಂತ. ಯಾಕೆಂದರೆ ಗಿಡ ಸಾಯಬಾರ್ದು ಅಂದ್ಬಿಟ್ಟು ಅವ್ರು ಈ ಥರ ಮಾಡಿದ್ದಾರೆ. ಅವರು ನನಗೆ ಹೇಳಿದ್ದು ಒಂದೇ, ಅಕ್ಕ ತುಂಬ ಜನ ಗಿಡ ಸತ್ತೋಗುತ್ತೆ ಅಂತಾರಲ್ಲ, ನೋಡಿ ಈ ಥರ ಮಾಡಿದ್ರೆ ಯಾವ ಗಿಡನೂ ಸಾಯೋದಿಲ್ಲ. ಯಾಕೆಂದರೆ ಅದು ಆವಿಯಿಂದ ನೀರೆಲ್ಲ ಬರುತ್ತೆ ನೋಡಿ, ಆ ನೀರೆಲ್ಲ ಅದರೊಳಗೆ ಇದ್ದು ಯಾವುದೇ ರೀತಿ ಗಿಡನೂ ಸಾಯೋದಿಲ್ಲ ಅಂತ ಅಂದ್ಬಿಟ್ಟು ನನಗವರು ಈ ಥರ ಫೋಟೋ ಕಳಿಸಿದ್ದಾರೆ. ಗಿಡನ ಕಳಿಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ, ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಈ ಥರ ಎಲ್ಲ ನೀವು ಸೇಫ್ಟಿ ಮಾಡಿಕೊಂಡು ನೀಟಾಗಿ ಗಿಡಗಳನ್ನ ಉಳಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ದೀರಾ ಶುಭ ಮುರಳಿ ಅವರೇ, ನಿಮಗೆ ತುಂಬ ತುಂಬ ಧನ್ಯವಾದಗಳು. ಇನ್ನು ತುಂಬ ಜನ ನನ್ನ ಹತ್ರ ಗಿಡ ತಗೊಂಡಿದ್ದವರು ಅದನ್ನು ನೆಟ್ಟು ಚೆನ್ನಾಗಿ ಬೆಳೆಸಿ ಅದರಿಂದ ಹೂಗಳನ್ನ ಪಡ್ಕೊಂಡಿರೋರು ಸಹ ನನಗೆ ವಿಡಿಯೋ ಕಳಿಸಿದ್ದಾರೆ ಮತ್ತು ಫೋಟೋ ಕಳಿಸಿದ್ದಾರೆ. ನೋಡಿ, ಇವೆಲ್ಲ ನನ್ನ ಹತ್ರ ತಗೊಂಡಿದ್ದಂತಹ ಗಿಡಗಳಂತೆ. ನೋಡಿ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ. ಆವಾಗಲೇ ಹೇಳ್ದಂಗೆ ಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ, ಅದನ್ನು ಬೆಳೆಸೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅವರು ಬೆಳೆಸಿ ಅದರಿಂದ ಹೂವೆಲ್ಲ ಪಡ್ಕೊಂಡು, ನೋಡಿ ಪೂಜೆಗೂ ಸಹ ಇಟ್ಟಿರೋದು ನನಗೆ ಫೋಟೋ ಕಳಿಸಿದ್ದಾರೆ. ಇನ್ನು ನೆನ್ನೆ ಹಾಕಿದಂತಹ ಕೊರಿಯರು ಎಲ್ಲ ನೋಡಿ ಸೇಫ್ಟಿಯಾಗಿ ತಲುಪಿದೆ ಅಂತಲೂ ಸಹ ಕಳಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗೂ ಸಹ ಇದೆ ಅಕ್ಕ ಅಂತಲೂ ಹೇಳಿದ್ರು. ಇನ್ನು ಇವತ್ತು ಮಂಗಳವಾರ ಬೆಳಗ್ಗೆನೇ ಹೂವೆಲ್ಲ ಹಾರ್ವೆಸ್ಟ್ ಮಾಡಿ, ಅಂದರೆ ಇವತ್ತು ಸಂಜೆ ಪೂಜೆ ಮಾಡಿದ್ದಾಯಿತು. ತುಂಬ ಕೆಲಸ ಇದ್ದಿದ್ದ ಕಾರಣ ಬೆಳಗ್ಗೆ ಹೊತ್ತು ನನಗೆ ಪೂಜೆ ಮಾಡೋಕ್ಕೆ ಟೈಮೇ ಸಿಗೋದಿಲ್ಲ. ಇನ್ನು ಮಲ್ಲಿಗೆ ಹೂವಂತೂ ತುಂಬಾ ಸಿಗ್ತಾ ಇದೆ. ಸೂಜಿ ಮಲ್ಲಿಗೆ ಹೂವಂತೂ ತುಂಬ ಜಾಸ್ತಿ ಹೂ ಬಿಡ್ತಾ ಇದೆ. ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಅದನ್ನು ಬುಕ್ ಮಾಡ್ಕೊಂಡು ತಗೊಳ್ಳಿ. ಇನ್ನು ನೋಡಿ, ಹೂ ಪ್ರಸಾದ ಆಗಿದೆ. ನಾನು ನಂಬಿರೋದೇ ಹೆಚ್ಚು ಭಗವಂತನ ಮಾತ್ರ. ಯಾಕೆಂದರೆ ನನ್ನ ಬೆನ್ನೆಲುವಾಗಿ ನಿಂತು ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನನಗೆ ಸಹಕಾರ ನೀಡೋದೇ ಭಗವಂತ ಅಷ್ಟೇ. ಮೊನ್ನೆ ನನಗೊಬ್ಬರು ಕಮೆಂಟಲ್ಲಿ ಕೇಳಿದರು, ಬಾಡಿಗೆ ಮನೇಲಿ ನೀರು ಸಾಕಾಗುತ್ತಾ ಗಿಡಗಳಿಗೆಲ್ಲ ಅಂತ. ನಾವು ಬಾಡಿಗೆಗೆಲ್ಲ ಇರೋದು, ಲೀಸ್ಗಿರೋದು. ಆದಷ್ಟು ಬೇಗ ನಮ್ಮದು ಒಂದು ಸ್ವಂತ ಆಗಲಿ ಅಂತ ಭಗವಂತನ ಹತ್ರ ಬೇಡ್ಕೊತೀನಿ. ನೀರು ಸಾಕಾಗುತ್ತೆ ನಮಗೆ ಯಾರೂ ಏನು ಅಬ್ಜೆಕ್ಷನ್ ಮಾಡೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಒಳ್ಳೆತನ ಇತ್ತು ಅಂದರೆ ಭಗವಂತ ನಮ್ಗೆ ಯಾವ ರೂಪದಲ್ಲಾದರೂ ದಾರಿ ಬಿಡ್ತಾನೆ ಅನ್ನೋದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಯಾಕೆಂದರೆ ನಾವು ಈ ಮನೆಗೆ ಬಂದೆ 5 ವರ್ಷ ಆಯಿತು. ಒಂದು ದಿನಕ್ಕೂ ನಮ್ಮನ್ನು ಓನರ್ ಒಂದು ಪ್ರಶ್ನೆ ಮಾಡಿಲ್ಲ, ಏನೂ ಸಹ ಕೇಳಿಲ್ಲ. ನಾನು 5 ವರ್ಷದಿಂದನೂ ನಾನು ಗಾರ್ಡನ್ ಮಾಡ್ತಾಯಿದ್ದೀನಿ. ಯಾಕೆಲ್ಲಿ ಇದರಲ್ಲೇ ಗೊತ್ತಾಗುತ್ತೆ ಭಗವಂತ ನಮ್ಮ ಜೊತೆ ಇದ್ದಾನೆ ಅಂತ. ಯಾವತ್ತೂ ಒಳ್ಳೆತನನೇ ಉಳಿಯೋದು ಅಂತ ನಾನು ಸುಮಾರು ವಿಡಿಯೋದಲ್ಲೇ ಹೇಳಿದ್ದೀನಿ. ಅನ್ಯಾಯ ಯಾವತ್ತೂ ಉಳಿಯೋಲ್ಲ, ಒಳ್ಳೆತನ ಮಾತ್ರನೇ ಉಳಿಯೋದು. ಏಕೆಂದರೆ ಕೆಲವರು ನನ್ನ ತುಳಿಬೇಕು ಅಂತ ಕಾಯ್ತಿದ್ದಾರೆ. ಅವ್ರು ಕನಸು ಕಾಣ್ತಾ ಇರಬೇಕಷ್ಟೇ ನನ್ನ ತುಳಿಬೇಕು ಅಂತ. ಅವ್ರು ಕನಸು ಕಂಡಂಗೆಲ್ಲ ನಾನು ಬೆಳಿತಾನೇ ಹೋಗ್ತೀನಿ. ಭಗವಂತ ನನ್ನ ಜೊತೆಗೆ ಇದ್ದೇ ಇರ್ತಾನೆ. ಭಗವಂತ ನನ್ನ ಇನ್ನೂ ಎತ್ತರಕ್ಕೆ ಬೆಳೆಸ್ತಾನೆ ಹೋಗ್ತಾನೆ. ನಾನು ನಂಬಿರೋ ನಾನು ಮುಳ್ಕಟ್ಟಮ್ಮ ನನ್ನನ್ನು ತುಳಿಯಕ್ಕೆ ಬಂದವ್ರನ್ನ ಬಿಡ್ತಾಳ, ಅವ್ರನ್ನ ತುಳಿತಾಳೆ ಹೊರ್ತು ನನ್ನನ್ನು ತುಳಿಯಕ್ಕೆ ಬಂದವ್ರನ್ನ ಯಾವತ್ತೂ ಅವಳು ಬಿಡೋದಿಲ್ಲ. ಅಷ್ಟು ಸುಲಭಕ್ಕೆ ಬಿಡೋದಿಲ್ಲ ಅವಳು. ಸಾಮಾನ್ಯ ಕೇಳಿರ್ಬೋದು ನೀವು, ಮುಳ್ಕಟ್ಟಮ್ಮ ಎಷ್ಟು ಸ್ಟ್ರಾಂಗ್ ಅಂತಲೂ ಕೇಳಿರ್ತೀರ. ಇನ್ನು ಇವತ್ತು ಸ್ವಲ್ಪ ಅದು ಗುಲಾಬಿ ಗಿಡಗಳಿಗೆ ಲಿಕ್ವಿಡ್ನ ಕೊಡೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಅದು ಯಾವ ಲಿಕ್ವಿಡ್ಡು ಅಂತ ನೋಡೋಣ. ಗುಲಾಬಿ ಗಿಡಗಳಿಗೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ರಿಸಲ್ಟು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿದೆ ನನ್ನ ಗಾರ್ಡನಲ್ಲಿ ಅಂತ. ಅಂದರೆ ತುಂಬ ಜನ ಹೇಳ್ತೀರಾ, ನೀವೇನು ಗೊಬ್ಬರ ಹಾಕ್ತೀರಾ, ಇಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಡುತ್ತಲ್ಲ ನಿಮ್ಮ ಗಾರ್ಡನ್ನಲ್ಲಿ, ನಾವು ಎಷ್ಟೇ ಕೇರ್ ಮಾಡಿದ್ರೂ ಹೂವೇ ಬರೋದಿಲ್ಲ ಅಂತೀರಾ. ಆ ಥರ ಏನಿಲ್ಲ. ಅಂದರೆ ನಾವು ಗಿಡಗಳಿಗೆ ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಗುಲಾಬಿ ಗಿಡಗಳಿಗೆ ಇವತ್ತು ನಾನು ಹಾಕ್ತಿರೋ ಅಂತಹ ಲಿಕ್ವಿಡು ಒಂದು ರೀತಿ ಪವರ್ಫುಲ್ ಲಿಕ್ವಿಡು ಅಂತಲೇ ಹೇಳ್ಬೋದು. ಈ ಗುಲಾಬಿ ಗಿಡಗಳಿಗೆ ಈ ಲಿಕ್ವಿಡು ಒಂದು ರೀತಿ ಮಾಡಿಸಿದಂತಹ ಗೊಬ್ಬರ. ಹಂಗಾಗಿ ಈ ಥರ ಲಿಕ್ವಿಡೆಲ್ಲ ಕೊಟ್ಟಾಗಲೇ ಗುಲಾಬಿ ಗಿಡದಲ್ಲಿ ನಮಗೆ ಈ ಥರ ಒಳ್ಳೆ ರಿಸಲ್ಟೂ ಸಹ ಸಿಗೋದು. ಅದರಲ್ಲೂ ರಾಶಿ ರಾಶಿ ಹೂಗಳನ್ನ ನೀವು ಪಡ್ಕೋಬೋದು.
ಇನ್ನು ತಡ ಮಾಡೋದು ಬೇಡ, ಬನ್ನಿ ಅದು ಯಾವ ಲಿಕ್ವಿಡು ಅಂತ ನೋಡೋಣ. ಯಾವ ಲಿಕ್ವಿಡು ಅಂದ್ಕೊಂಡ್ರಾ? ನೋಡಿ ಇದೇನೆ. ಇದು ಸಾಮಾನ್ಯ ಎಲ್ಲರೂ ಅಡುಗೆ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ, ಈರುಳ್ಳಿ ಸಿಪ್ಪೆ. ನಿಮಗೆ ಇದು ನಿಮ್ಮ ಅಡುಗೆ ಮನೇಲಿ ಸಿಕ್ಕಿಲ್ಲ ಅಂದ್ರೂ ನೀವು ಇವಾಗ ಮಾರ್ಕೆಟಿಗೆಲ್ಲ ಈರುಳ್ಳಿ ತರಕ್ಕೆ ಹೋಗ್ತಿರಲ್ವ, ಅಲ್ಲೂ ಸಹ ಸಿಪ್ಪೆ ಸಿಗುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆನೂ ಹಾಕ್ತಾ ಇದ್ದೀನಿ. ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಎರಡೂ ನಾನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಈ ಬೆಳ್ಳುಳ್ಳಿ ಸಿಪ್ಪೆ ಹಾಕೋದು ಬೇಡ ಅಂದರೆ ನೀವು ಬರೀ ಈರುಳ್ಳಿ ಸಿಪ್ಪೆನೇ ನೆನೆಸ್ಬಿಟ್ಟು ಸಹ ನೀವು ಕೊಡ್ಬೋದು. ಯಾಕೆಂದರೆ ಇವತ್ತು ನಾನು ಎರಡನ್ನೂ ಹಾಕ್ತಾ ಇದ್ದೀನಿ, ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಎರಡನ್ನೂ ಮಿಕ್ಸ್ ಮಾಡಿ ನಾನು ಇದಕ್ಕೆ ಲಿಕ್ವಿಡ್ ಮುಖಾಂತರ ಗಿಡಗಳಿಗೆ ಕೊಡ್ತಾ ಇದ್ದೀನಿ. ನೀವು ಒಂದು 2 ದಿನ ಇದನ್ನು ನೆನೆಸಿಟ್ರೂ ಸಾಕು, ತುಂಬ ಚೆನ್ನಾಗಿ ಅದು ನೆಂದು ಅದರಲ್ಲಿರೋವಂತಹ ಸತ್ವ ಎಲ್ಲ ಬಿಟ್ಕೊಳ್ಳುತ್ತೆ. ಯಾಕೆಂದರೆ ಇದು ಒಂದು ರೀತಿ ಮ್ಯಾಜಿಕ್ ರೀತಿಯೂ ಕೆಲಸ ಮಾಡುತ್ತೆ ಈ ಗುಲಾಬಿ ಗಿಡಗಳಿಗೆ. ಈರುಳ್ಳಿ ಸಿಪ್ಪೆಯಲ್ಲಿ ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಎಲ್ಲ ಹೆಚ್ಚಾಗಿರುತ್ತೆ. ಗಿಡಗಳ ಬೆಳವಣಿಗೆಗೂ ಸಹ ಇದು ಅನುಕೂಲ ಮಾಡುತ್ತೆ. ಮತ್ತು ಇನ್ನು ಮಣ್ಣಿನ ಫಲವತ್ತತೆಯನ್ನು ಸಹ ಹೆಚ್ಚು ಮಾಡುತ್ತೆ ಈ ಈರುಳ್ಳಿ ಸಿಪ್ಪೆ. ಈರುಳ್ಳಿ ಸಿಪ್ಪೆನ ನಾವು ಗಿಡಗಳಿಗೆ ಹಾಕೋದ್ರಿಂದ ಬೇಗನೆ ಇದು ಬೇರುಗಳಿಗೆ ತಾಕಿ ಗಿಡ ಸ್ಟ್ರಾಂಗ್ ಆಗೋ ರೀತಿಯೂ ಸಹ ಕೆಲಸ ಮಾಡುತ್ತೆ ಈ ಈರುಳ್ಳಿ ಸಿಪ್ಪೆ ಲಿಕ್ವಿಡ್. ನೀವು ಈರುಳ್ಳಿ ಸಿಪ್ಪೆನ ಒಂದು 2 ದಿನ ನೆನೆಯೋಕ್ಕಿಟ್ರೂ ಸಾಕು. ಯಾಕೆಂದರೆ ಇದು ನಾನು ನೆನೆ ಹಾಕಿ ಒಂದು 2-3 ದಿನ ಆಗಿಬಿಟ್ಟಿದೆ. ಯಾಕೆಂದರೆ ನನಗೆ ತುಂಬ ಕೆಲಸ ಇರೋ ಕಾರಣ ಅದು ಲಿಕ್ವಿಡ್ ಕೊಡೋಕ್ಕಾಗಿರಲಿಲ್ಲ. ನೋಡಿ 3 ದಿನ ಆದಮೇಲೆ ನಾನು ಅದನ್ನು ತೆಗಿತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಜರಡಿಲಿ ಸೋಸ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಈ ಥರ ಕೈನಲ್ಲಿ ತೆಗೆದ್ರೂ ಆಗುತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಗಾದೆನೇ ಇದೆ. ನಾನು ಹೆಚ್ಚಾಗಿ ಸೋಸೋಕ್ಕೆಲ್ಲ ಹೋಗಲ್ಲ, ಕೈನಲ್ಲೇ ಈ ಥರ ತೆಗೆದುಬಿಡ್ತೀನಿ. ನಿಮಗೆ ಕೈನಲ್ಲಿ ತೆಗಿಯೋಕ್ಕೆ ಕಷ್ಟ ಅನಿಸಿದ್ರೆ ನೀವು ಸೋಸ್ಬೋದು. ಇದನ್ನು ನೀವು ಡೈರೆಕ್ಟಾಗಿ ಹಂಗೆ ಗಿಡಗಳಿಗೆ ಹಾಕಬಾರ್ದು, ನೀರಿಗೆ ಮಿಕ್ಸ್ ಮಾಡಿನೇ ಹಾಕಬೇಕು. ನೋಡಿ ನಾನೊಂದು ಬಕೆಟ್ಗೆ ಪ್ಲೈನ್ ನೀರು ತೊಗೊಂಡಿದ್ದೀನಿ. ಆ ಪ್ಲೈನ್ ನೀರಿಗೆ ನಾನು ಇದೊಂದು ಬಕೆಟಷ್ಟು ನಾನು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ಗಿಡಗಳಿಗೆ ಹಾಕೋದು. ನೀವು ಯಾವುದೇ ಒಂದು ಲಿಕ್ವಿಡ್ ರೆಡಿ ಮಾಡಿದ್ರೂ ಅಷ್ಟೇ ಡೈರೆಕ್ಟಾಗಿ ಮಾತ್ರ ಹಾಕಬಾರ್ದು, ಪ್ಲೈನ್ ನೀರಿಗೆ ಮಿಕ್ಸ್ ಮಾಡ್ಕೊಂಡೇ ಹಾಕಬೇಕು. ನೋಡಿ ನಾನು ಅದು ಪ್ಲೈನ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಗುಲಾಬಿ ಗಿಡಗಳಿಗೂ ಒಂದೊಂದು ಜಗ್ಗು ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಈರುಳ್ಳಿ ಸಿಪ್ಪೆ ನೆಂದಿದ್ದೆಲ್ಲ ನಾವು ಸೋಸಿದ್ದೀವಲ್ಲ, ಅದು ಮೇಲ್ಗಡೆ ದಪ್ಪನಾಗಿತ್ತಲ್ಲ ಅದೆಲ್ಲ ತೆಗೆದಿದ್ದೀವಲ್ಲ, ಅದನ್ನು ಏನು ವೇಸ್ಟ್ ಅಂತ ಬಿಸಾಕಬಾರ್ದು. ಅದನ್ನು ನೀವು ಈ ಗುಲಾಬಿ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ನೀವು ಅದರಲ್ಲೂ ಹೂತು ಹಾಕಿದ್ರೂ ಸಾಕು, ಅದು ಚೆನ್ನಾಗಿ ಕೊಳ್ತು ಗೊಬ್ಬರನ ಆಗುತ್ತೆ. ಇಲ್ಲ ನಿಮ್ಗೆ ಆ ಥರ ಮಾಡೋಕ್ಕಾಗೋದಿಲ್ಲ ಅಂದರೆ ನೀವು ಬೇರೆ ಕಾಂಪೋಸ್ಟ್ ಎಲ್ಲ ಹಾಕ್ತಿರಲ್ಲ, ಅದರಲ್ಲೂ ಸಹ ನೀವು ಹಾಕೋಬಹುದು. ಈ ಥರ ಲಿಕ್ವಿಡ್ ಎಲ್ಲ ನೀವು 15 ದಿನಕ್ಕೊಂದ್ಸತಿ ಕೊಟ್ಟರು ಸಾಕು, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ಗುಲಾಬಿ ಗಿಡದಲ್ಲಿ. ನೋಡಿ ನಾನು ಅದು ಮೊನ್ನೆ ಎಲ್ಲ ಟ್ರಿಮ್ ಮಾಡಿದ್ದೆ. ಟ್ರಿಮ್ ಮಾಡಾದಮೇಲೆ ನಾನು ಈ ಲಿಕ್ವಿಡ್ನ ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅದರಲ್ಲಿ ಚಿಗುರೆಲ್ಲನೂ ಸಹ ಬಂದಿದೆ. 15 ದಿನಕ್ಕೊಂದ್ಸತಿ, ವಾರಕ್ಕೊಂದ್ಸತಿ ಈ ಥರ ನಾವು ಲಿಕ್ವಿಡ್ನ ಚೇಂಜ್ ಮಾಡಿ ಕೊಡ್ತಾ ಬಂದರೆ ಗಿಡದಲ್ಲಿ ಚೆನ್ನಾಗಿ ಬೆಳವಣಿಗೆನೂ ಆಗುತ್ತೆ, ಅದರಿಂದ ನಮಗೆ ಹೆಚ್ಚು ರಿಸಲ್ಟೂ ಸಹ ಬರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಈ ಈರುಳ್ಳಿ ಸಿಪ್ಪೆ ಲಿಕ್ವಿಡ್ ಒಂದು ರೀತಿ ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ ಈ ಗುಲಾಬಿ ಗಿಡಗಳಿಗೆ. ಗಾರ್ಡನ್ನಲ್ಲಿ ಒಂದು 10-12 ಗುಲಾಬಿ ಗಿಡಗಳಿದೆ. ಅಷ್ಟು ಗಿಡಗಳಿಗೂ ನಾನು ಹಾಕ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಹೂವೆಲ್ಲ ಬರುತ್ತೆ ಇದರಲ್ಲಿ ಅಂತ. ರಾಶಿ ಅದರಲ್ಲೂ ಗೊಂಚಲು ಹೂವು ಬರುತ್ತೆ. ಒಂದು ರೆಂಬೆನಲ್ಲಿ 5-6 ಹೂವು ಇರುತ್ತೆ. ಯಾಕೇಳಿ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ, ನಾವು ಎಷ್ಟು ಚೆನ್ನಾಗಿ ಅದಕ್ಕೆ ಆರೈಕೆ ಮಾಡ್ತೀವೋ ಅದರಿಂದ ನಮಗೆ ಹೆಚ್ಚು ಹೂವು, ಹಣ್ಣು, ತರಕಾರಿ ಇದೆಲ್ಲನೂ ನಮಗೆ ಕೊಡುತ್ತೆ. ಈ ಹೂವಿನ ಗಿಡ ಮಾತ್ರ ಅಲ್ಲ, ನಾವು ತರಕಾರಿ ಗಿಡ ಆಗಿರ್ಬೋದು, ಹಣ್ಣಿನ ಗಿಡ, ನಾವು ಕೇರ್ ಮಾಡೋದ್ರ ಮೇಲೆ ಅವು ಡಿಪೆಂಡ್ ಆಗಿರುತ್ತೆ ಅಷ್ಟೇ. ತುಂಬ ಜನ ಹೇಳ್ತೀರಾ ನೀವು ಮಕ್ಕಳು ರೀತಿ ಕೇರ್ ಮಾಡ್ತೀರಾ ಗಿಡಗಳನ್ನ ಅಂತೀರಾ. ಹೌದು, ನನಗೆ ಮಕ್ಕಳಿಗಿನ್ನೇ ಹೆಚ್ಚು ಗಿಡಗಳು ಅಂತಲೇ ಹೇಳ್ಬೋದು. ಇನ್ನು ನೋಡಿ ಅದು ವೇಸ್ಟ್ ಇತ್ತಲ್ಲ, ನೋಡಿ ಮತ್ತೆ ನಾನು ಅದು ಗುಲಾಬಿ ಗಿಡದ ಬುಡದಲ್ಲೇ ಸ್ವಲ್ಪ ಮಣ್ಣೆಲ್ಲನೂ ತೆಗೆದುಬಿಟ್ಟು ನೋಡಿ ಈ ಥರ ಮಣ್ಣು ಹಾಕಿ ಮುಚ್ಚಿಬಿಡಿ. ಇದೇ ರೀತಿ ಇರುವೆ ಬರುತ್ತೆ ಅಂತ ಎಲ್ಲ ಏನು ಹೆದರ್ಕೊಳೋದು ಬೇಡ. ಇದಕ್ಕೆ ಯಾವುದೇ ರೀತಿ ಇರುವೆಗಳು ಏನೂ ಬರೋದಿಲ್ಲ. ಅದು ಚೆನ್ನಾಗಿ ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ, ಗಿಡಗಳಿಗೆ ಒಳ್ಳೆ ಪೌಷ್ಟಿಕಾಂಶನೂ ಸಹ ಸಿಕ್ದಂಗಾಗುತ್ತೆ. ಗಿಡಗಳಿಗೆ ಲಿಕ್ವಿಡ್ ಹೊರಗಡೆಯಿಂದ ನೀವು ತಂದು ಹಾಕೋ ಬದಲು ಈ ಥರ ಮನೇಲೇ ಸಿಗೋದನ್ನೇ ಬಳಸ್ಕೊಂಡು ನೀವು ಲಿಕ್ವಿಡ್ನೂ ಸಹ ಮಾಡಿ ಕೊಡ್ಬೋದು. ಈಗ ಲಿಕ್ವಿಡ್ಗೆ ಅಂತಲೇ ಕೆಲವು ಜನ ದುಡ್ಡೆಲ್ಲ ಕೊಟ್ಟು ತೊಗೊಂಡು ಬರ್ತಾರೆ. ಆ ಥರ ಎಲ್ಲ ಮಾಡಬೇಡಿ, ಮನೇಲೇ ಸಿಗುತ್ತೆ, ಈರುಳ್ಳಿ ಸಿಪ್ಪೆ ಎಲ್ಲ ಸಿಗುತ್ತಲ್ಲ, ಅದನ್ನೇ ಲಿಕ್ವಿಡ್ ಮಾಡಿ ನೀವು ಗಿಡಗಳಿಗೆ ಕೊಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.